ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿಯಲ್ಲಿ ರಸ್ತೆ ಗುಂಡಿ ವಿಷಯವಾಗಿ ನ್ಯೂಸ್ 18 ನಲ್ಲಿ ನಾವು ವರದಿಯನ್ನು ಪ್ರಸಾರ ಮಾಡಿದ್ವಿ. ಆ ವರದಿ ಪ್ರಸಾರವಾದಂತ ಬೆನ್ನಲ್ಲೇ ಸ್ಥಳಕ್ಕೆ ಪಾಲಿಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಸ್ಥಳಕ್ಕೆ ಎಇ ಭೇಟಿ ಕೊಟ್ಟು ಗುಂಡಿ ಮುಚ್ಚುವಂತೆ ಅಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಪಾಲಿಕೆ ಸ್ಪೆಷಲ್ ಕಮಿಷನರ್ ರವೀಂದ್ರ ಅವರು ಈ ಸೂಚನೆ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಕರೆ ಮಾಡಿ ಗುಂಡಿ ಮುಚ್ಚುವಂತೆ ಸಲಹೆಯನ್ನ ಕೊಟ್ಟಿದ್ದಾರೆ. ಬಿಡಬ್ಲ್ಯೂಎಸ್ಎಸ್ಪಿ ಅಧಿಕಾರಿಗಳಿಗೂ ಫೋನ್ ಮೂಲಕ ಸೂಚನೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಸ್ಥಳೀಯರ ಆರೋಪ ಮಾಡಿದಂಗೆ ಜಲಮಂಡಳಿಯವರು ಅಗದು ಹೋಗಿದ್ದಾರೆ. ಅದರ ಪರಿಣಾಮ ರಸ್ತೆ ಕುಸಿದಿದೆ, ಅಲ್ಲಿ ಗುಂಡಿ ಬಿದ್ದಿದೆ ಅಂತ ಹೇಳ್ತಾ ಇದ್ರು. ಆದ್ರೆ ಇಷ್ಟೆಲ್ಲ ಆಗಿದ್ರು ಕೂಡ ಅಧಿಕಾರಿಗಳ ಗಮನಕ್ಕೆ ಸಾರ್ವಜನಿಕ ರಂಜನ್ ಬೆಳಿಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಗ ಹೇಳ್ತಾ ಇದ್ರಿ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಒಂಥರ ಜಾಣ ಕಿವುಡುತನ ಜಾಣ ಕುರುಡುತನ ಪ್ರದರ್ಶನ ಮಾಡ್ತಿದ್ರು ಅಂತ. ನ್ಯೂಸ್ 18 ನಲ್ಲಿ ವರದಿ ಪ್ರಸಾರ ಆದ ಎಷ್ಟು ಗಂಟೆಗಳಲ್ಲಿ ಅಲ್ಲಿ ಅಧಿಕಾರಿಗಳು ಬಂದಿದ್ದಾರೆ, ಯಾವಾಗ ಸ್ಟಾರ್ಟ್ ಮಾಡ್ತಾರಂತೆ ಗುಂಡಿ ಮುಚ್ಚೋ ಕೆಲಸ? ಶರ್ಮಿತಾ, ಇವತ್ತು ಬೆಳಗ್ಗೆ ನ್ಯೂಸ್ 18 ನಲ್ಲಿ ವರದಿ ಪ್ರಸಾರ ಆಗಿತ್ತು. ಶಿವಾನಂದ ಸರ್ಕಲ್ ಬಳಿ ಏನು ಕಳೆದ 15 ದಿನಗಳಿಂದ ಗುಂಡಿ ಬಿದ್ದಿತ್ತು. ಏನು ಸ್ಥಳೀಯರು ಬಿಬಿಎಂಪಿ ಮತ್ತು ಬಿಡಬ್ಲ್ಯೂಸಿ ಕಂಪ್ಲೇಂಟ್ ಮಾಡಿದ್ರು ಕೂಡ ಅಧಿಕಾರಿಗಳು ಕಾರ್ಯನಿರ್ಲಿಲ್ಲ. ಇವತ್ತು ಬೆಳಗ್ಗೆ ನಾವು ಸುದ್ದಿ ಪ್ರಸಾರ ಮಾಡಿದ ಅರ್ಧ ಗಂಟೆಯೊಳಗಾಗಿ ಬಿಬಿಎಂಪಿ ಸ್ಪೆಷಲ್ ಕಮಿಷನರ್ ರವೀಂದ್ರ ಅವರು ಏನು ಬಿಬಿಎಂಪಿಯ ಎಇಗೆ ಸೂಚನೆ ಕೊಟ್ಟಿರುವಂತಹ ಸ್ಥಳಕ್ಕೆ ತೆರಳಿ ಅಲ್ಲಿರುವಂತಹ ಸಿಚುವೇಶನ್ ನ ಬ್ರೀಫ್ ನಂಗೆ ಕೊಡಬೇಕು ಅನ್ನುವಂತ ಸೂಚನೆ ಕೊಟ್ಟಿರುವಂತ ಜೊತೆಗೆ ಇದು ಏನಕ್ಕೋಸ್ಕರ ಗುಂಡಿ ಬಿದ್ದಿದೆ, ಜೊತೆಗೆ ಬಿಡಬ್ಲ್ಯೂಸಿಪಿ ಅಧಿಕಾರಿಗಳು ಒಂದ್ ವೇಳೆ ಪೈಪ್ ಲೈನ್ ನ ನೀರ್ ಲೀಕೇಜ್ ಆಗಿ ಗುಂಡಿ ಬಿದ್ದಿದೆ ಆಗಿದ್ರೆ ಅವರಿಗೂ ಕೂಡ ಸೂಚನೆ ಕೊಡಕ್ಕೆ ನೀಡಿರುವಂತದ್ದು. ಒಟ್ಟಾರೆಯಾಗಿ ಸ್ಥಳೀಯರು 15 ದಿನಗಳಿಂದ ಮನವಿ ಮಾಡಿದ್ರು ಕೂಡ ಬಿಬಿಎಂಪಿ ಅಧಿಕಾರಿಗಳು ಅಥವಾ ಬಿಡಬ್ಲ್ಯೂಸಿ ಅಧಿಕಾರಿಗಳು ಕ್ಯಾರೆ ಅಂತಿರ್ಲಿಲ್ಲ. ಆದ್ರೆ ಇವತ್ತು ನ್ಯೂಸ್ 18 ವರದಿ ಬೆನ್ನಲ್ಲೇ ಈಗ ಬಿಬಿಎಂಪಿಯ ಸ್ಪೆಷಲ್ ಕಮಿಷನರ್ ರವೀಂದ್ರ ಸೂಚನೆ ಕೊಟ್ಟಿರುವಂತದ್ದು. ಇವತ್ತು ಸಂಜೆ ಅಥವಾ ನಾಳೆ ಮಧ್ಯಾಹ್ನದೊಳಗೆ ಗುಂಡಿಯನ್ನ ಮುಚ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ರಂಜನ್. ಅಪ್ಡೇಟ್ಸ್ಗೆ